1 ಎಕರೆ 28 ಗುಂಟೆ ಕೋಕೋನಟ್ ಫಾರ್ಮ್. 120 ಗಿಡ ಬರ್ತವೆ ತೆಂಗಿನ ಗಿಡಗಳು. ಮತ್ತು ಇದಕ್ಕೊಂದು ಬೋರ್ ಐತೆ, ಮತ್ತು ಫೆನ್ಸಿಂಗು ಆಗೈತೆ. ಸಾಯಿಲ್ ಬಂದು ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ. ತೆಂಗಿನ ಗಿಡಗಳು ತುಂಬ ಚೆನ್ನಾಗಿವೆ, ಆರೋಗ್ಯವಾಗಿ. ಹೊಂಬಾಳ ಬಿಡ್ತೀವಿ ನೋಡಿ. ಇಲ್ಲಿ ನಿಮಗೆ ಹೊಂಬಾಳ ಕಚ್ಚಿರು ತೋರಿಸ್ತೀನಿ. ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ ನೋಡಿ. ಇಲ್ಲಿ ಹೊಂಬಾಳೆ ಎಲ್ಲ ಆಲ್ರೆಡಿ ಬಿಟ್ಟಿದೆ. ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲು. ಎಂಟರ್ ಲ್ಯಾಂಡ್ ಮಾತ್ರ ಸುತ್ತ ಫೆನ್ಸಿಂಗ್ ಆಗೈತೆ. ಮತ್ತು ತೆಳ್ಳಗೆ ಒಂದೊಂದು ಸೀಬೆ ಗಿಡ ಹಾಕಿದ್ದಾರೆ. ಬೋರ್ವೆಲ್ಲಿ ನೀರು ತುಂಬ ಚೆನ್ನಾಗೈತೆ. ನೂರ 120 ಗಿಡ ಬರ್ತವೆ ತೆಂಗಿನ ಗಿಡ. ಪೈಪ್ ಲೈನು ಮಾಡಿ ಹನಿ ನೀರಾವರಿ ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್ ತೆಂಗಿನ ಗಿಡಕ್ಕೆ. ತುಂಬ ಚೆನ್ನಾಗೈತೆ. ಇನ್ನು ಈಲ್ಡಿಂಗ್ ಹೊಂಬಾಳೆ ಬಿಡ್ತಾವೆ, ಈಲ್ಡಿಂಗ್ ಸ್ಟಾರ್ಟ್ ಆಗ್ತಿದೆ. ಒಳ್ಳೆ ಲೊಕೇಶನ್ಲಿದೆ. ಮಳವಳ್ಳಿಯಿಂದ ಇದು ಕೇವಲ 8 ಕಿಲೋಮೀಟ್ರ್ ಅಷ್ಟೇ. ಮಳವಳ್ಳಿ ಬಸ್ ಸ್ಟ್ಯಾಂಡಿಂದ 8 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಮತ್ತು ಡಾಂಬರ್ ರೋಡಿಂದ ಮೇಯ್ನ್ ರೋಡು, ಅಂದರೆ ಒಂದು 60 ಫೀಟ್ ರೋಡು. ಮೇಯ್ನ್ ರೋಡಿಂದ ಒಂದು 400 ಮೀಟ್ರು ಕಾಲುವೆ ರಸ್ತೆ, ನಾಲೆ ರಸ್ತೆ. ಆ ನಾಲೆ ರಸ್ತೆ ನಿಮಗೆ ತೋರ್ತೀನಿ ವಿಡಿಯೋದಲ್ಲಿ. ಆ ನಾಲೆ ರಸ್ತೆ ಕೂಡ 40 ಅಡಿ ಅಗಲವಾಗಿರ್ತಕ್ಕಂಥ ರಸ್ತೆ. ಆ ನಾಲೆ ರಸ್ತೆಗೆ ಆ ಕಡೆ ರಸ್ತೆ ಬರುತ್ತೆ, ಈ ಕಡೆ ಲ್ಯಾಂಡ್ ಬರುತ್ತೆ, ಮಧ್ಯೆ ನಾಲೆ ಬರುತ್ತೆ. ಆ ನಾಲೆಗೆ ಒಂದು ಡಕ್ಕು ವ್ಯವಸ್ಥೆ ಮಾಡ್ಕೋಬೇಕು. ಆ ನಾಲೆನಲ್ಲಿ ನಿಮಗೆ KRS ಇಂದ 1 ಇಯರ್ಲಿ ಒಂದು 6 ಇಂದ 7th ಮಂತ್ ನೀರು ಬರುತ್ತೆ. 7 ಮಂತ್ ನೀರು ಬರುತ್ತೆ. ಒಳ್ಳೆ ಆರೋಗ್ಯವಾಗಿವೆ ಗಿಡ. ನೀರು ಅಷ್ಟೇ ಚೆನ್ನಾಗೈತೆ. ಒಂದು ಬೋರ್ ಐತೆ. ಇನ್ನೇನು ತಗೊಂಡವ್ರಿಗೆ ಇನ್ನೇನು ಖರ್ಚೇ ಇಲ್ಲ. ಒಂದು ಡಕ್ಕು ವ್ಯವಸ್ಥೆ ಮಾಡ್ಕೊಂಡ್ರೆ ಸಾಕು. ಬೋರ್ವೆಲ್ಲು, ಫೆನ್ಸಿಂಗು, ತೆಂಗಿನ ಗಿಡ ಎಲ್ಲ ಐತೆ. ಬೇಕು ಅಂದರೆ ಅವರು ಒಂದು ಮನೆ ಮಾಡ್ಕೋಬೋದು. ಡಕ್ಕು ಮತ್ತು ಒಂದು ಮನೆ, ಸೇತುವೆ ಅಷ್ಟೇ. ಬೆಂಗಳೂರಿಗೆ ನಿಮಗೆ 100 ಕಿಲೋಮೀಟ್ರ್ ಆಗುತ್ತೆ. ಸೆಂಟ್ರಿಂದ ಆದರೆ ಬೆಂಗಳೂರು ಸೆಂಟ್ರಿಂದ ನಿಮಗೆ 108-110 ಕಿಲೋಮೀಟ್ರ್ ಆಗುತ್ತೆ. ನಾಳೆ ಇದೇನೆ. ಏನಿಲ್ಲ, ಎಲ್ಲ ಮೀನ್ಸ್ ರೆಡಿ ಮಾಡಿಕೊಡೋದು ರೆಡಿ ಆಗುತ್ತೆ. ಓನರ್ ಬೇಗ ಕೊಡ್ತಾರೆ. ನೋಡಿ ಅಲ್ಲಿ ಪಕ್ಕದವರು ಅಲ್ಲಿ ಡಕ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ.
ಅವ್ರ ಲ್ಯಾಂಡ್ಗೆ ಹೋಗೋಕ್ಕೆ. ಆ ಥರ ಇವರು ಮಾಡ್ಕೋಬೇಕು ತಗೊಂಡವರು. ಈ ಕಡೆ ಲ್ಯಾಂಡ್ ಐತೆ, ಮಧ್ಯೆ ನಾಲೆ, ಆ ಕಡೆ ರಸ್ತೆ. ನೋಡಿ ಇಲ್ಲಿಂದ ಹಿಡಿದು ನೋಡಿ ಆ ಮರದವರೆಗೂ ಇದೆ ರಸ್ತೆ. ನೋಡಿ ಇಲ್ಲಿಂದ ಹಿಡಿದು ಈ ಮರದಿಂದ ಹಿಡಿದು ಅಲ್ಲಿವರೆಗೂ ಇದೆ ರಸ್ತೆ. 40 ಅಡಿಗೂ ಹೆಚ್ಚು ಅಗಲ ಇರುವಂಥ ರಸ್ತೆ ಇದು. ತುಂಬ ಚೆನ್ನಾಗಿದೆ. ಯಾರ ಚಿಕ್ಕದಾಗಿ ತೆಂಗಿನ ಗಿಡದ ತೋಟ ಹುಡುಕ್ತಕ್ಕಂಥವ್ರು ಕರೆ ಮಾಡ್ಬೋದು. ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಅಗ್ರಿಮೆಂಟ್ ಇಲ್ಲ, ಡೈರೆಕ್ಟು ರಿಜಿಸ್ಟ್ರೇಷನ್. ಪರ್ಚೇಸು ಪ್ರಾಪರ್ಟಿ ಸ್ವಯರ್ಜಿತ. ಈ ಹೊಂಗೆ ಮರದಿಂದ ಇಲ್ಲಿವರೆಗೂ ಇದೆ ರೋಡ್, ಅಗಲವಿದೆ. ಮತ್ತು ಈ ಕಡೆಯಿಂದ ಬಂದರೆ ಮೇನ್ ರೋಡಿಂದ ಒಂದು 400 ಮೀಟ್ರು. ಮತ್ತು ಈ ಕಡೆ ಒಂದು 500 ಮೀಟ್ರ್ ಹೋದರೆ ವಿಲೇಜ್ ಐತೆ. ಈ ಕಡೆನೂ ಡಾಂಬರ್ ರೋಡ್ಗೆ ಹೋಗುತ್ತೆ ವಿಲೇಜ್ಗೆ. ಈ ಕಡೆ ಹೋದರೆ ಮೇನ್ ರೋಡ್ಗೆ ಹೋಗುತ್ತೆ. ಒಂದು 60 ಫೀಟು ಮೇನ್ ರೋಡ್ ಅದು ಮಂಡ್ಯ ಮಳವಳ್ಳಿ ಮೇನ್ ರೋಡ್ ಅದು.